ಜೂನ್ ತಿಂಗಳ 29ನೇ ತಾರೀಕಿನಂದು ಅಂತಂದರೆ ಮುಂದಿನ 2 ದಿನದಲ್ಲಿ ಕಾರ ಹುಣ್ಣಿಮೆಯ ದಿನ ಆದರೆ ಇದೆ. ಇದೇ ಒಂದು ಕಾರ ಹುಣ್ಣಿಮೆಯ ದಿನದಂದು ನೀವು ನಿಮ್ಮ ಮನೆಗೆ ಈ 3 ವಸ್ತುಗಳನ್ನು ತರೋದ್ರ ಮೂಲಕ ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಆಗಲಿದೆ ಅಂತ ಹೇಳಿ ಇದೀಗ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ನೀವು ಇದೇ ಒಂದು ಕಾರ ಹುಣ್ಣಿಮೆಯ ದಿನದಂದು ನಿಮ್ಮ ಮನೆಗೆ ತರಬೇಕಾಗಿರ್ತಕ್ಕಂತಹ ಆ 3 ವಸ್ತುಗಳು ಯಾವುದು, ನಂತರ ಆ ಒಂದು 3 ವಸ್ತುಗಳನ್ನು ನಿಮ್ಮ ಮನೆಗೆ ತರೋದ್ರ ಮೂಲಕ ನಿಮ್ಮ ಮನೆಯಲ್ಲಾಗ್ತಕ್ಕಂತಹ ಬದಲಾವಣೆಗಳು, ನಿಮ್ಮ ಜೀವನದಲ್ಲಾಗ್ತಕ್ಕಂತಹ ಬದಲಾವಣೆಗಳು ಏನೇನು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಬನ್ನಿ. ಹೌದು, 29/6/2026 ಕಾರ ಹುಣ್ಣಿಮೆಯ ದಿನ ಆದರೆ ಇರ್ತಕ್ಕಂಥದ್ದು. ಇದೇ ದಿನದಂದು ಲಕ್ಷ್ಮೀ ದೇವರ ಅನುಗ್ರಹ ಆದರೆ ನಿಮ್ಮ ಮನೆಯಲ್ಲಿ ನೆಲೆಸುತ್ತದೆ. ಹೌದು, ಲಕ್ಷ್ಮೀ ದೇವರೇ ಸ್ವಯಂ ಪ್ರೇರಿತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸ್ತಕ್ಕಂತಹ ಶುಭ ಗಳಿಗೆಯ ದಿನ ಆಗಿರುತ್ತೆ ಇದೇ ಒಂದು ಕಾರ ಹುಣ್ಣಿಮೆಯ ದಿನದಂದು. ನಂತರ ಶಿವದೇವರ ಅನುಗ್ರಹನೂ ಸಹ ನಿಮಗೆ ಸಿಗಲಿದೆ. ನಿಮ್ಮ ಜೀವನದಲ್ಲಿ ಎಲ್ಲ ಯಶಸ್ಸನ್ನು ನೀವು ಕಾಣಬಹುದಾಗಿರುತ್ತೆ. ಪರಮೇಶ್ವರ ದೇವರ ಅನುಗ್ರಹನೂ ಸಹ ನಿಮಗೆ ಸಿಗ್ತಕ್ಕಂಥದ್ದು. ನಂತರ ನೀವು ಈ ದಿನದಂದು ಈ 3 ವಸ್ತುಗಳನ್ನು ಖರೀದಿ ಮಾಡೋದ್ರ ಮೂಲಕ ಸಂಪತ್ತಿನ ಅಭಿವೃದ್ಧಿಯಾದರೆ ಆಗ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಭಾರೀ ಸಂಪತ್ತಿನ ಅಭಿವೃದ್ಧಿಯನ್ನು ಸಹ ನೀವು ಗಮನಿಸಬಹುದಾಗಿರುತ್ತೆ. ಈ ವಸ್ತುಗಳು ಪವಿತ್ರವಾಗಿರುತ್ತೆ. ಹೌದು, ನಾನು ಹೇಳ್ತಕ್ಕಂತಹ ಈ 3 ವಸ್ತುಗಳು ತುಂಬಾ ಪವಿತ್ರ ಆಗಿರುತ್ತೆ. ಈ ದಿನದಂದು ಖರೀದಿ ಮಾಡೋದ್ರ ಮೂಲಕ ಜೀವನದಲ್ಲಿ ಭಾರಿ ಅದೃಷ್ಟವನ್ನು ಸಹ ನೀವು ಗಳಿಸಬಹುದಾಗಿರುತ್ತೆ. ತುಂಬ ಶಕ್ತಿಶಾಲಿಯಾಗಿರ್ತಕ್ಕಂತಹ ವಸ್ತುಗಳಾಗಿರುತ್ತೆ ಇದು. ನಂತರ ದೇವರಿಗೆ ತುಂಬ ಪ್ರಿಯವಾದ ವಸ್ತುನೂ ಸಹ ಆಗಿರುತ್ತೆ. ನಂತರ ನಿಮಗೆ ಉತ್ತಮ ಫಲಿತಾಂಶಗಳು ಸಹ ಸಿಗ್ತಕ್ಕಂಥದ್ದು ಈ ದಿನದಂದು ನೀವು ಈ 3 ವಸ್ತುಗಳನ್ನು ಖರೀದಿ ಮಾಡೋದ್ರ ಮೂಲಕ. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ಸಹ ದೂರ ಆಗ್ತಕ್ಕಂಥದ್ದು, ಜೀವನವೇ ಬದಲಾಗುವ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು ಈ ದಿನದಂದು ನೀವು ಈ 3 ವಸ್ತುಗಳನ್ನು ಖರೀದಿ ಮಾಡೋದ್ರ ಮೂಲಕ. ಅಷ್ಟೇ ಅಲ್ಲ, ಜೀವನದಲ್ಲಿ ಧನಲಾಭನೂ ಸಹ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಈ ದಿನದಂದು ನೀವು ಕಾರ ಹುಣ್ಣಿಮೆಯ ದಿನದಂದು ಒಂದು ಚೊಂಬು ನೀರಿಗೆ ಚಿಟಿಕೆ ಅರಿಶಿಣವನ್ನು ಹಾಕಿ ಅದನ್ನು ತೆಗೆದುಕೊಂಡು ಹೋಗಿ ಹತ್ತಿರದ ಹರಳಿ ಮರದ ಬಳಿ ಹೋಗಿ ಮರಕ್ಕೆ ನೀವು ತಗೊಂಡಿರ್ತಕ್ಕಂತಹ ಒಂದು ನೀರನ್ನು ಮರಕ್ಕೆ ಅರ್ಪಿಸಿ. ನಂತರ ಮರದ ಸುತ್ತ 3 ಪ್ರದಕ್ಷಿಣೆಯನ್ನು ಹಾಕಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಸಂಕಲ್ಪವನ್ನು ಮರದ ಬಳಿ ಹೇಳಿ. ಇದ್ರ ಮೂಲಕ ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಗ್ರಹ ದೋಷಗಳೆಲ್ಲ ದೂರ ಆಗುತ್ತೆ. ನಿಮಗೆ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ನಂತರ ಹಣದ ಸಮಸ್ಯೆಗಳೇನಾದರೂ ನಿಮ್ಮ ಜೀವನದಲ್ಲಿದ್ದರೆ ಅದು ಸಹ ದೂರ ಆಗ್ತಕ್ಕಂಥದ್ದು. ಹೌದು, ಇದೇ ಒಂದು ಕಾರ ಹುಣ್ಣಿಮೆ ದಿನದಂದು ನೀವು ತರಬೇಕಾದ ಆ 3 ವಸ್ತುಗಳ ನಿಮ್ಮ ಮನೆಗೆ ತರೋದ್ರ ಮೂಲಕ 4 ದಿಕ್ಕುಗಳಿಂದನೂ ಸಹ ನಿಮಗೆ ಹಣದ ಸುರಿಮಳೆನೇ ಸುರಿಯುತ್ತೆ. ಜೀವನದಲ್ಲಿ ಭಾರಿ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು, ಅಷ್ಟೈಶ್ವರ್ಯ ಪ್ರಾಪ್ತಿಯಾಗತ್ತೆ. ಲಕ್ಷ್ಮೀ ದೇವರ ಅನುಗ್ರಹ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ನಂತರ ವರ್ಷವಿಡೀ ಹಣಕ್ಕೆ ಯಾವುದೇ ರೀತಿ ನಿಮಗೆ ಕೊರತೆ ಅನ್ನೋದೇ ಇರೋದಿಲ್ಲ. ನೀವು ಈ 3 ವಸ್ತುಗಳನ್ನು ಕಾರ ಹುಣ್ಣಿಮೆಯ ದಿನದಂದು ಮನೆಗೆ ತರೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಎಲ್ಲ ಸಕಾರಾತ್ಮಕ ಬದಲಾವಣೆಗಳು, ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಈಗ ಆ 3 ವಸ್ತುಗಳಲ್ಲಿ ಮೊದಲಿಗೆ ನೀವು ತರಬೇಕಾದ ಮೊದಲನೇ ವಸ್ತು ಏನು ಅಂತಂದರೆ ಅರಶಿನ. ಹೌದು, ಅರಶಿನವನ್ನು ನೀವು ಇದೇ ಒಂದು ಕಾರ ಹುಣ್ಣಿಮೆ ದಿನದಂದು ನೀವು ನಿಮ್ಮ ಮನೆಗೆ ತರೋದ್ರ ಮೂಲಕ ತುಂಬ ಒಳಿತನ್ನು ನೀವು ಕಾಣಬಹುದಾಗಿರುತ್ತೆ. ಶಿವನು ನಿಮ್ಮನ್ನು ಇಷ್ಟಪಡುತ್ತಾನೆ. ನೀವು ಅರಿಶಿಣವನ್ನು ಈ ದಿನ ಮನೆಗೆ ತರೋದ್ರ ಮೂಲಕ. ಇದು ಲಕ್ಷ್ಮೀ ದೇವಿಯ ಸ್ವರೂಪ ಆಗಿರುತ್ತೆ ಅರಿಶಿಣ. ನಂತರ ಸಂಪತ್ತು ಮತ್ತು ಉತ್ತಮ ಯೋಗ ಆದರೆ ನಿಮಗೆ ಲಭಿಸ್ತಕ್ಕಂಥದ್ದು ಇದೇ ಒಂದು ಅರಿಶಿಣವನ್ನು ನೀವು ಮನೆಗೆ ತರೋದ್ರ ಮೂಲಕ. ಅಷ್ಟೈಶ್ವರ್ಯ ಪ್ರಾಪ್ತಿಯಾಗತ್ತೆ. ನಂತರ ಅರಿಶಿಣ ಅಂತಂದರೆ ಅದು ಮಂಗಳಕರ ಮತ್ತು ಶುಭಕರ ಆಗಿರುತ್ತೆ. ತುಂಬ ದಿನಗಳಿಂದ, ತುಂಬ ವರ್ಷಗಳಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯ ನಡೀತಿಲ್ಲ ಅಂತಂದರೆ ಇದೇ ಒಂದು ಕಾರ ಹುಣ್ಣಿಮೆ ದಿನದಂದು ನೀವು ನಿಮ್ಮ ಮನೆಗೆ ಅರಿಶಿಣವನ್ನು ತರೋದ್ರ ಮೂಲಕ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೀತಕ್ಕಂತಹ ಯೋಗ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು.
ನಂತರ ಒಂದು ಉತ್ತಮ ಸಕಾರಾತ್ಮಕ ಶಕ್ತಿ ಆದರೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥದ್ದು ಈ ದಿನ ಅಂತಂದರೆ ಕಾರ ಹುಣ್ಣಿಮೆಯ ದಿನದಂದು ನೀವು ನಿಮ್ಮ ಮನೆಗೆ ಅರಿಶಿನವನ್ನು ತರೋದ್ರ ಮೂಲಕ. ನಂತರ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳೇನಾದರೂ ಇದ್ದರೆ ಅದೆಲ್ಲನೂ ಸಹ ದೂರ ಆಗ್ತಕ್ಕಂಥದ್ದು. ನಂತರ ಅರಿಶಿನವನ್ನು ದೇಹಕ್ಕೆ ಹಚ್ಚಿ ಸ್ನಾನ ಮಾಡಬಹುದಾಗಿರುತ್ತೆ ಅಥವಾ ಪೂಜೆಗೆ ಉಪಯೋಗಿಸಬಹುದಾಗಿರುತ್ತೆ. ನೀವು ಮಾಡ್ತಕ್ಕಂತಹ ಅಡುಗೆಗೆ ಅರಿಶಿನವನ್ನು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದಾಗಿರುತ್ತೆ. ಹಾಗಾಗಿ ಇದೇ ಒಂದು ಕಾರ ಹುಣ್ಣಿಮೆಯ ದಿನದಂದು ತಪ್ಪದೆ ನೀವು ನಿಮ್ಮ ಮನೆಗೆ ಅರಿಶಿನವನ್ನು ತನ್ನಿ. ಅರಿಶಿನದಿಂದ ಮಾಡ್ತಕ್ಕಂತಹ ಪರಿಹಾರವನ್ನು ಈಗ ನಾವು ನೋಡ್ತಾ ಹೋಗೋಣ. ಸ್ವಲ್ಪ ಅರಿಶಿನವನ್ನು ತಗೊಳ್ಳಿ. ಒಂದು ಲೋಟ ನೀರಿಗೆ ಆ ಒಂದು ಸ್ವಲ್ಪ ಅರಿಶಿನವನ್ನು ಹಾಕಿ ಮನೆಯಲ್ಲಿ ಇಡಿ. ಹೌದು, ಮನೆಯಲ್ಲಿ ಹಾಲ್ ಇರುತ್ತಲ್ಲ ಅಲ್ಲಿ ಇಡಿ. ಇಡೀ ರಾತ್ರಿ ಹಾಗೇನೆ ಬಿಟ್ಟು ಬಿಡಿ. ನಂತರ ಬೆಳಗ್ಗೆ ಎದ್ದು ಅದನ್ನು ಹೊರಗೆ ಚೆಲ್ಲಿ. ಇದರಿಂದ ನಕಾರಾತ್ಮಕ ಶಕ್ತಿಗಳೇನಾದರೂ ಮನೆಯಲ್ಲಿದ್ದರೆ ಅದೆಲ್ಲನೂ ಸಹ ದೂರ ಆಗ್ತಕ್ಕಂಥದ್ದು. ನಂತರ ಜೀವನದಲ್ಲಿ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ನಂತರ ನೀವು ಆಸ್ತಿ ಐಶ್ವರ್ಯ ಖರೀದಿ ಮಾಡ್ತಕ್ಕಂತಹ ಯೋಗ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ನಂತರ ಉತ್ತಮ ಫಲಿತಾಂಶಗಳಾದರೆ ನಿಮಗೆ ಸಿಗ್ತಕ್ಕಂಥದ್ದು. ಹಾಗಾಗಿ ಅರಿಶಿನದಿಂದ ಪರಿಹಾರವನ್ನು ಮಾಡೋದ್ರ ಮೂಲಕ ಮಂಗಳಕರ ಕಾರ್ಯಗಳಾದರೆ ನಿಮಗೆ ಸಿದ್ಧಿಯಾಗ್ತಕ್ಕಂಥದ್ದು. ಇದು ಅರಿಶಿನವನ್ನು ತರೋದ್ರ ಮೂಲಕ ಆಗ್ತಕ್ಕಂತಹ ಫಲಸಿದ್ಧಿಗಳಾಗಿರುತ್ತೆ. ಎರಡನೆಯ ವಸ್ತು, ನೀವು ಇದೇ ಒಂದು ಕಾರ ಹುಣ್ಣಿಮೆ ದಿನದಂದು ಖರೀದಿ ಮಾಡಬೇಕಾಗಿರ್ತಕ್ಕಂತಹ ಎರಡನೇ ವಸ್ತು ಏನು ಅಂತಂದರೆ ಏಲಕ್ಕಿ. ಇದು ಲಕ್ಷ್ಮೀ ದೇವರಿಗೆ ಬಹಳ ಇಷ್ಟವಾಗಿರ್ತಕ್ಕಂತಹ ವಸ್ತು ಆಗಿರುತ್ತೆ ಏಲಕ್ಕಿ. ಇದನ್ನು ತರೋದ್ರ ಮೂಲಕ ಅದೃಷ್ಟ ಮತ್ತು ಐಶ್ವರ್ಯನೂ ಸಹ ಪ್ರಾಪ್ತಿಯಾಗ್ತಕ್ಕಂಥದ್ದು. ಅಕ್ಷಯ ಸಂಪತ್ತು ನಿಮ್ಮದಾಗುತ್ತದೆ. ಹೌದು, ಧನಲಾಭ ಪ್ರಾಪ್ತಿಯಾಗುತ್ತೆ ಜೀವನದಲ್ಲಿ. ಸಂಪಾದಿಸಿದ ಹಣ ನಿಲ್ತಿಲ್ಲ ಅಂದರೆ ಏಲಕ್ಕಿಯನ್ನು ಈ ದಿನ ಮನೆಗೆ ತನ್ನಿ. ಇದಕ್ಕಾಗಿ ನೀವು ಹೆಚ್ಚು ಖರ್ಚು ಮಾಡ್ತಕ್ಕಂತಹ ಅಗತ್ಯ ಇರೋದಿಲ್ಲ. 5 ರೂಪಾಯಿ ಏಲಕ್ಕಿ ಪ್ಯಾಕೆಟನ್ನು ಸಹ ಮನೆಗೆ ತಂದರೆ ಸಾಕಾಗತ್ತೆ. ನಿಮಗೆ ಅಷ್ಟೈಶ್ವರ್ಯಗಳೇ ಪ್ರಾಪ್ತಿಯಾಗ್ತಕ್ಕಂಥದ್ದು. ಜೀವನವೇ ಬದಲಾಗುವ ಯೋಗ ಆದರೆ ಇರ್ತಕ್ಕಂಥದ್ದು. ಮನೆಯನ್ನು ಸ್ವಚ್ಛ ಮಾಡಿದ ನಂತರ ದೇವರ ಫೋಟೋ ಬಳಿ ನೀವು ತಂದಿರತಕ್ಕಂತಹ ಏಲಕ್ಕಿ ಪ್ಯಾಕೆಟನ್ನು ಇಡಿ. ಒಂದು 4 ಏಲಕ್ಕಿ ಇಟ್ಟರೂ ಸಹ ಸಾಕಾಗತ್ತೆ. ಇಟ್ಟು ಪೂಜೆಯನ್ನು ಮಾಡಿ. ಪೂಜೆ ಮಾಡುವಾಗ ನಿಮ್ಮ ಒಳಗಿನ ಸಂಕಲ್ಪವನ್ನು, ನಿಮ್ಮ ಕೋರಿಕೆಗಳನ್ನು ದೇವರಿಗೆ ಹೇಳಿ ಪೂಜೆಯನ್ನು ಮಾಡಿ. ಪೂಜೆ ಮುಗಿದ ನಂತರ ಆ ಒಂದು ಏಲಕ್ಕಿಯನ್ನು ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ ಒಂದೊಂದಾಗಿ ತಿನ್ನಿ. ನಿಮ್ಮ ಮನೆಯಲ್ಲಿ 5 ಜನ 6 ಜನ 7 ಜನ ಇದ್ದರೆ ಎಷ್ಟು ಜನ ಇದ್ರೋ ಅಷ್ಟು ಏಲಕ್ಕಿಯನ್ನು ದೇವರ ಫೋಟೋ ಬಳಿ ಇಟ್ಟು ಪೂಜೆಯನ್ನು ಮಾಡಿ ಪ್ರತಿಯೊಬ್ಬರೂ ಸಹ ಒಂದೊಂದು ಏಲಕ್ಕಿಯನ್ನು ಸೇವಿಸಿ. ಸೊ ಇದ್ರ ಮೂಲಕ ಅದೃಷ್ಟ ಬದಲಾಗುತ್ತದೆ. ಹಣ ಆದರೆ ಬರ್ತಕ್ಕಂಥದ್ದು, ಸಂಪತ್ತಿನ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಯಾವುದೇ ಅಡೆತಡೆ ಇರೋದಿಲ್ಲ ನಿಮ್ಮ ಜೀವನದಲ್ಲಿ. ಲಕ್ಷ್ಮೀ ದೇವರ ಅನುಗ್ರಹ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ನಿಮಗೆ ನಾನು ಹೇಳ್ತಕ್ಕಂತಹ ಈ 3 ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಕಷ್ಟ ಆದರೆ ಯಾವುದಾದ್ರೂ ಒಂದು ವಸ್ತುವನ್ನಾದರೂ ಸಹ ನೀವು ಖರೀದಿ ಮಾಡ್ಬೋದಾಗಿರುತ್ತೆ. ತಲೆಮಾರುವರೆಗೂ ಸಹ ಕಡಿಮೆಯಾಗದ ಐಶ್ವರ್ಯ ಆದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ನಂತರ 3ನೇ ವಸ್ತು ಢಮರುಗ. ಹೌದು, ಇದೇ ದಿನದಂದು ಢಮರುಗವನ್ನು ನೀವು ನಿಮ್ಮ ಮನೆಗೆ ತರೋದ್ರ ಮೂಲಕ ರಾಜಯೋಗ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಶಿವದೇವರಿಗೆ ಢಮರುಗ ಅಂದರೆ ತುಂಬ ಪ್ರಿಯ. ಢಮರುಗ ಶಬ್ದ ಎಂದರೆ ಶಿವನಿಗೂ ಸಹ ತುಂಬ ಇಷ್ಟ, ತುಂಬ ಪ್ರಿಯವಾಗಿರುತ್ತೆ. ಹೌದು, ನೀವು ಈ ದಿನ ಢಮರುಗವನ್ನು ಮನೆಗೆ ತರೋದ್ರ ಮೂಲಕ ಶಿವದೇವರ ಅನುಗ್ರಹ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ಲಕ್ಷ್ಮೀ ಕಟಾಕ್ಷ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ಆಗಾಗ ಮನೆಯಲ್ಲಿ ಢಮರುಗವನ್ನು ನುಡಿಸೋದ್ರ ಮೂಲಕ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗುತ್ತೆ. ನಿಮ್ಮ ಜೀವನದಲ್ಲಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದು ಜೂನ್ 29ನೇ ತಾರೀಕು ಇರತಕ್ಕಂತಹ ಕಾರ ಹುಣ್ಣಿಮೆಯ ದಿನದಂದು ನೀವು ನಿಮ್ಮ ಮನೆಗೆ ತರಬೇಕಾಗಿರ್ತಕ್ಕಂತಹ 3 ವಸ್ತುಗಳ ಮಾಹಿತಿಯಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.